ಪಹಲ್ಗಾಮ್ನಲ್ಲಿ ಉಗ್ರರು ಮಾಡಿರುವಂತಹ ಈ ಕೃತ್ಯ ಏನಿದೆ, ಹೇಡಿಗಳಿಂದ ಆಗಿರುವಂತಹ ಕೃತ್ಯ, ಇದಕ್ಕೆ ಭಾರತ ಪ್ರತ್ಯುತ್ತರವನ್ನ ಕೊಡ್ತಾ ಇದೆ. ಅದು ಪಾಕಿಸ್ತಾನಕ್ಕೆ ಉಗ್ರ ರಣಕೇಕೆಯಿಂದಾಗಿ ಈಗ ಆದಂತ ಅನಾಹುತ ಏನಿದೆ, ಪಾಕ್ ವಿರುದ್ಧ ಮೋದಿ ರಾಜತಾಂತ್ರಿಕ ಸಮರವನ್ನ ಸಾರಿದ್ದಾರೆ. ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸಬೇಕು ಅಂತ ಸುದೀರ್ಘ ಸಭೆ ಬಳಿಕ ಮಹತ್ವದ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಸರಿಸುಮಾರು 2 ಗಂಟೆ ಸಭೆ ನಡೆದಿದೆ. ಪಾಕಿಸ್ತಾನಕ್ಕೆ ಮರ್ಮಾಘಾತವನ್ನ ಕೊಟ್ಟಿದ್ದಾರೆ. ಮೊದಲೇ ಭಿಕ್ಷೆ ಬಿಡ್ತಾ ಇತ್ತು, ಇನ್ನೂ ಭಿಕ್ಷೆ ಬಿಡಬೇಕು, ಕುಡಿಯೋಕ್ಕೂ ನೀರು ಸಿಗಲ್ಲ ಅವರಿಗೆ. ಪಾಕಿಸ್ತಾನದ ಪ್ರಜೆಗಳು ಯಾರಿದ್ದಾರೆ ಅವರು 48 ಗಂಟೆಗಳಲ್ಲಿ ಖಾಲಿ ಮಾಡಬೇಕು ಇಲ್ಲಿಂದ. ಪಹಲ್ಗಾಮ್ನಲ್ಲಿ ಉಗ್ರ ರಣಕೇಕೆ ಹಾಕಿದ್ದಕ್ಕೆ ಈಗ ಪಾಕಿಸ್ತಾನ ಸೇನೆ ಎಲ್ಲ ತರಬೇತಿ ಕೊಟ್ಟಿತ್ತಲ್ಲ ಇವರಿಗೆ, TRFಗೆ. ಸೊ ಅವರಿಗೆ ಈಗ ಉತ್ತರ ಕೊಡಬೇಕು. ಆ ಉತ್ತರವನ್ನ ಕೊಡಬೇಕು ಅಂತಂದ್ರೆ ಪಾಕಿಸ್ತಾನಕ್ಕೆ ಬಿಸಿ ಮುಟ್ಟಬೇಕು, ಬಾಯ್ ಬಾಯ್ ಬಡ್ಕೊಳ್ಬೇಕು. ಬಹುಮುಖ್ಯವಾಗಿರುವಂಥ ಕೆಲವೊಂದಿಷ್ಟು ಬೆಳವಣಿಗೆಗಳಾಗಿದೆ. ಕೆಲವು ಮಹತ್ವದ ನಿರ್ಣಯವನ್ನ ಇವತ್ತು ತೆಗೆದುಕೊಳ್ಳಲಾಗಿದೆ. ಸುದೀರ್ಘವಾಗಿ 2 ಗಂಟೆ ಈ ಸಭೆಯನ್ನ ಮಾಡಿದ್ರು, CCS ಸಭೆಯನ್ನ. ಈ ಸಭೆಯಲ್ಲಿ ತೆಗೆದುಕೊಂಡಿರುವಂತಹ ನಿರ್ಣಯ ಈ ರೀತಿಯಾಗಿದೆ. ಪಾಕ್ ಜೊತೆಗಿನ ಸಿಂಧು ನದಿ ಒಪ್ಪಂದವನ್ನ ರದ್ದುಗೊಳಿಸಲಾಗಿದೆ. 1960ರಲ್ಲಿ ಪ್ರಧಾನಿ ನೆಹರು ಅವರಿದ್ದಂಥ ಸಂದರ್ಭದಲ್ಲಿ ವಿಶ್ವ ಬ್ಯಾಂಕ್ ಸಮ್ಮುಖದಲ್ಲಿ ಈ ಒಪ್ಪಂದ ಆಗಿರುತ್ತೆ. ಪಾಕ್ ಪ್ರಜೆಗಳಿಗೆ ಸಾರ್ಕ್ ವೀಸಾ ಇಲ್ಲ, ಈಗ ರದ್ದು ಮಾಡ್ತಾ ಇದ್ದಾರೆ. ಅಟಾರಿ ವಾಘಾ ಗಡಿ ತಕ್ಷಣವೇ ಬಂದ್ ಮಾಡಕ್ ಮುಂದಾಗಿದ್ದಾರೆ. ಪೈರೋಡಲ್ಲಿ ಬರಬೇಕಾದಂಥ ಸಂದರ್ಭ ಜಾಗ ಭಾರತದಲ್ಲಿನ ಪಾಕ್ ಅಧಿಕಾರಿಗಳಿಗೆ 1 ವಾರದ ಒಳಗೆ ಗೇಟ್ ಪಾಸ್ ಅನ್ನ ಕೊಟ್ಟಿದ್ದಾರೆ. ಅಧಿಕಾರಿಗಳಿಗೆ ಮಾತ್ರ 1 ವಾರದ ಸಮಯಾವಕಾಶ. ಬಟ್ ಪ್ರಜೆಗಳು ಯಾರಾದರೂ ಪಾಕ್ನ ಪ್ರಜೆಗಳಿದ್ರೆ, ಭಾರತದಲ್ಲಿದ್ದರೆ ಅವರು 48 ಗಂಟೆಗಳಲ್ಲಿ ದೇಶ ಬಿಟ್ಟು ಖಾಲಿ ಮಾಡ್ಕೊಂಡು ಹೋಗ್ಬೇಕು. ಬಿಡೋ ಹಂಗಿಲ್ಲ. ಇಲ್ಲಿಗೆ ಇಸ್ಲಾಮಾಬಾದ್ನಲ್ಲಿರುವಂಥ ಭಾರತದ ಅಧಿಕಾರಿಗಳನ್ನು ವಾಪಸ್ ತರ್ಕೊಳ್ತಾ ಇದ್ದಾರೆ. ರಾಜತಾಂತ್ರಿಕವಾಗಿ ಒಂದಿಷ್ಟು ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಇನ್ನು ಮುಂದೆ ಯಾವುದೇ ರೀತಿಯಾಗಿ ರಫ್ತಿಲ್ಲ, ವ್ಯವಹಾರಗಳಿಲ್ಲ, ಸಂಬಂಧನ ಇಲ್ಲ. ಇನ್ನು ಮೇಲೆ ಈ ಗಟ್ಟಿ ನಿರ್ಣಯವನ್ನು ತೆಗೆದುಕೊಳ್ಬೇಕಾಗಿದ್ದು. ಈಗ ಮುಂದುವರೆಸಿದ್ದೇ ತಪ್ಪಾಗಿತ್ತಲ್ಲಿ. ಪಾಕಿಸ್ತಾನ ರಾಯಭಾರಿಗಳ ಗಡೀಪಾರಿಗೆ ನಿರ್ಧಾರವನ್ನ ಮಾಡಿದ್ದಾರೆ. ಅವರಿಗೆ ಸಮಯಾವಕಾಶವನ್ನ ಕೊಟ್ಟಿದ್ದಾರೆ 1 ವಾರ. ಬಟ್ ಭಾರತಕ್ಕೆ ಬಂದಿರುವಂಥ ಪಾಕಿಸ್ತಾನಿ ಪ್ರಜೆಗಳಿಗೆ 48 ಗಂಟೆ ಕೊಟ್ಟಿದ್ದಾರೆ, 2 ದಿನ ಸಮಯಾವಕಾಶ. ಪಾಕ್ ಪ್ರಜೆಗಳಿಗೆ ಸಾರ್ಕ್ ವೀಸಾ ರದ್ದು ಇಲ್ಲ, ಇನ್ಮೇಲೆ ಕೊಡಲ್ಲ, ವೀಸಾ ಅಂತೂ ಕೊಡೋದಿಲ್ಲ, ಇರೋರನ್ನೇ ಕಳಿಸ್ತಾ ಇದ್ದಾರೆ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಆಕ್ಚುಲಿ ಇಷ್ಟು ದಿನ ಈ ಪಾಕಿಸ್ತಾನ ಜೊತೆಗೆ ಈ ನಂಟನ್ನು ಇಟ್ಕೊಂಡಿದ್ದೆ ಬಹುಮುಖ್ಯವಾಗಿ ತಪ್ಪು ಅಂತ ಕಾಣಿಸ್ತಾ ಇದೆ. ಈಗ ಫೈನಲಿ ತಾತ್ಕಾಲಿಕನ ಇಲ್ಲ ಸಂಪೂರ್ಣವಾಗಿ ಇನ್ನು ಮೇಲೆ ನಿಷೇಧನ ಇದಕ್ಕೆ? ಅರುಣ್, ಅದನ್ನ ನಿರ್ದಿಷ್ಟವಾಗಿ ಈಗಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪಾಕಿಸ್ತಾನಕ್ಕೆ ಒಂದು ಬಿಸಿ ಮುಟ್ಟಿಸುವಂತ ಕೆಲಸವಂತೂ ಈಗ ಕೇಂದ್ರ ಸರ್ಕಾರ ಮಾಡಿರುವಂತದ್ದು. ಮುಖ್ಯವಾಗಿ ಭಾರತದಿಂದ ಪಾಕಿಸ್ತಾನಕ್ಕೆ ಏನೆಲ್ಲ ಎಕ್ಸ್ಪೋರ್ಟ್ ಆಗ್ತಾ ಇತ್ತು, ಆ ಎಲ್ಲಾ ವಸ್ತುಗಳ ಎಕ್ಸ್ಪೋರ್ಟ್ ಅನ್ನು ಈಗ ಕೂಡಲೇ ಜಾರಿ ಬರುವಂತೆ ಈಗ ತಡೆ ಹಿಡಿಯುವಂತ ಕೆಲಸವನ್ನ ಕೇಂದ್ರ ಸರ್ಕಾರ ಮಾಡಿದೆ. ಇದ್ರ ಜೊತೆಗೆ ಪಾಕಿಸ್ತಾನದ ಪ್ರಜೆಗಳು ಯಾರೇ ಇದ್ರೂ ಕೂಡ ಅವರು 48 ಗಂಟೆಗಳ ಒಳಗಡೆ ಭಾರತವನ್ನ ತೊರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿದೆ. ಇನ್ನು ಭಾರತದಲ್ಲಿರುವಂತಹ ಪಾಕಿಸ್ತಾನದ ರಾಯಭಾರಿ ಅಧಿಕಾರಿಗಳೇನಿದ್ದಾರೆ ಅವರು ಕೂಡ ಕೂಡಲೇ ಸಾಧ್ಯವಾದಷ್ಟು ಬೇಗ ದೇಶವನ್ನ ತೊರಿಬೇಕು ಅನ್ನುವಂತ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಡಲಾಗಿರುವಂತದ್ದು. ಇದು ಒಂದು ರೀತಿ ದಿಟ್ಟ ನಿರ್ಧಾರ ಅಂತ ಹೇಳ್ಬೋದು. ಪಾಕಿಸ್ತಾನಿ ಅಧಿಕಾರಿಗಳಿಗೆ ಅಥವಾ ಪಾಕಿಸ್ತಾನಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸವನ್ನು ಕೂಡ ಈಗ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಒಂದು ಭದ್ರತಾ ಸಂಪುಟ ಸಮಿತಿಯ ಸಭೆಯನ್ನ ಕೂಡ ನಡೆಸಲಾಗಿತ್ತು. ಈ ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ಶಬೀರ್, ವಾಪಸ್ ಬರ್ತೀನಿ.